ಕೊಲೆ ಆರೋಪಿ ನಟ ದರ್ಶನ್ಗೆ ಇವತ್ತು ಬಿಗ್ ಡೇ. ದರ್ಶನ್ಗೆ ಇವತ್ತು ಮೂರು ಕಷ್ಟ ಸಂಕಷ್ಟ. ರೆಗ್ಯುಲರ್ ಮತ್ತು ಮಧ್ಯಂತರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ಸಲ್ಲಿಸಿರುವಂತ ಜಾಮೀನು ಅರ್ಜಿ ವಿಚಾರಣೆಗೆ ಇವತ್ತು ಬರುತ್ತೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. 2 ಅರ್ಜಿಗಳನ್ನ ವಿಚಾರಣೆ ನಡೆಸಲಿದ್ದಾರೆ ನ್ಯಾಯಾಧೀಶರು. ಒಂದೆಡೆ ರೆಗ್ಯುಲರ್ ಜಾಮೀನಿಗಾಗಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿರುವುದು, ಮತ್ತೊಂದೆಡೆ ಮಧ್ಯಂತರ ಜಾಮೀನು ವಿಸ್ತರಣೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸಲಿದ್ದಾರೆ. ಪ್ರಾಸಿಕ್ಯೂಷನ್ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಮಂಡಿಸಲಿದ್ದಾರೆ. ಹೀಗಾಗಿ ದರ್ಶನ್ಗೆ ಇವತ್ತು 2 ಶಾಕ್ ಫಿಕ್ಸ್. 2 ಅರ್ಜಿಗಳು ರಿಜೆಕ್ಟ್ ಆದ್ರೆ ದರ್ಶನ್ಗೆ ಕಂಟಕ, ಮತ್ತೆ ಜೈಲಿನ ಹಾದಿ ಹಿಡಿಯಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳು 17 ಜನ ಆರೋಪಿಗಳ ಪೈಕಿ ಕೆಲವೊಂದಿಷ್ಟು ಜನ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಈಗ A1 A2 ಆರೋಪಿಗಳು ಬಹಳಷ್ಟು ಪ್ರಮುಖವಾಗಿ ಕಾಣಿಸಿಕೊಳ್ತಾ ಇರೋದು, ಅದರಲ್ಲೂ ಪವಿತ್ರ ಗೌಡ ಮತ್ತು ದರ್ಶನ್. ಅದರಲ್ಲೂ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಬೆನ್ನು ನೋವಿನಿಂದ ಬಳಲ್ತಾ ಇದ್ರು ದರ್ಶನ್ ಅವರು. ಹಾಗಾಗಿ ಅನಿವಾರ್ಯತೆ ಇದೆ, ಚಿಕಿತ್ಸೆ ಕೊಡಿಸಲೇಬೇಕು, ಸರ್ಜರಿ ಮಾಡಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಿ ಸಿ.ವಿ. ನಾಗೇಶ್ ಅವರು ಮಧ್ಯಂತರ ಜಾಮೀನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ ಇದುವರೆಗೂ ಕೂಡ ಸರ್ಜರಿ ಆಗಿಲ್ಲ. ಸರ್ಜರಿ ಮಾಡಿಸದೆ ಹೋದ್ರೆ ಲಕ್ವಾ ಹೊಡೆದು ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಿದ್ರು. ಅಷ್ಟೊಂದು ಗಂಭೀರ ಪರಿಸ್ಥಿತಿ ಇದೆ, ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಿ ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ರು. ಆದ್ರೆ ಇದುವರೆಗೂ ಕೂಡ ಆ ಕಾರಣ ಈಡೇರಿಲ್ಲ. ಯಾಕೆ ಅಂತ ಹೇಳಿದ್ರೆ ಬರೀ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಹೊರತು ಸರ್ಜರಿ ಮಾಡಿಸಿಲ್ಲ. ಇದೇ ವಿಚಾರವನ್ನ ಇಟ್ಕೊಂಡು ಪ್ರಾಸಿಕ್ಯೂಷನ್ ಪರ ವಕೀಲ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಇದಾರಲ್ಲ, ಅವರು ಈಗ ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ. ಮಧ್ಯಂತರ ಜಾಮೀನು ಪಡೆಯುವಂತ ಸಂದರ್ಭದಲ್ಲಿ ಬಹಳಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರಿ, ವಾದವನ್ನ ಮಂಡಿಸಿದ್ರಿ. ಅದರಲ್ಲೂ ಸರ್ಜರಿ ಮಾಡಿಸದೆ ಹೋಗ್ಬಿಟ್ರೆ ಲಕ್ವಾ ಹೊಡೆದ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರಿ. ಆದ್ರೆ ಇದುವರೆಗೂ ಯಾಕೆ ಸರ್ಜರಿ ಮಾಡಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೆ ಸಿ.ವಿ. ನಾಗೇಶ್ ಅವರು ಇಲ್ಲ, BP ವೇರಿಯೇಷನ್ ಆಗ್ತಾ ಇದೆ, ಅದು ಕಂಟ್ರೋಲ್ಗೆ ಬಂದ ನಂತರ ಸರ್ಜರಿ ಮಾಡಿಸಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಒಟ್ಟಾರೆಯಾಗಿ ಇವತ್ತು ಕೂಡ ಇಂಟ್ರೆಸ್ಟಿಂಗ್ ಆಗಿ ಒಂದು ವಾದ ಪ್ರತಿವಾದ ನಡೆಯುವಂತ ಸಾಧ್ಯತೆ ಇದೆ. ರೆಗ್ಯುಲರ್ ಮತ್ತು ಮಧ್ಯಂತರ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಬಹಳ ಪ್ರಮುಖವಾಗಿ ಈಗ ಮಧ್ಯಂತರ ಬೇಲ್ ಅರ್ಜಿ ವಿಸ್ತರಣೆಗಾಗಿನೇ ಇವರು ಹೋರಾಟವನ್ನ ನಡೆಸ್ತಾರೆ ಸಿ.ವಿ. ನಾಗೇಶ್ ಅವರು. ಇದರ ಜೊತೆಗೆ ಅವಕಾಶ ಸಿಕ್ಕಿದ್ದೆ ಆದ್ರೆ ರೆಗ್ಯುಲರ್ ಬೇಲ್ಗಾಗಿಯೂ ಕೂಡ ಇಲ್ಲಿ ಪ್ರಯತ್ನವನ್ನ ಪಡುವಂತ ಸಾಧ್ಯತೆ ಇದೆ. ಹಾಗಾಗಿನೇ 2 ಅರ್ಜಿಗಳು ಇವತ್ತು ವಿಚಾರಣೆ ನಡೆಯುತ್ತೆ. ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ, ಇದ್ರ ಜೊತೆಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕಾರಣ ಏನ್ ಹೇಳಿದ್ರು ಅದು ಈಡೇರಿಸಿಲ್ಲ. ಅದರಲ್ಲೂ ಸರ್ಜರಿ ಮಾಡಿಸ್ಬೇಕಾಗಿತ್ತು, ಮಾಡಿಸಿಲ್ಲ. ಹಾಗಾಗಿ ಸುಳ್ಳು ಹೇಳಿ ಕೋರ್ಟ್ಗೆ ವಂಚನೆ ಮಾಡಿ ಇವರು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪ್ರಬಲವಾಗಿ ಒಂದ್ ಕಡೆ ವಾದವನ್ನ ಮಾಡ್ತಾ ಇದ್ದಾರೆ ಇತ್ತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಈ ವಿಚಾರವನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ನ್ಯಾಯಾಲಯ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ, ಮತ್ತು ಯಾವ ರೀತಿಯಾಗಿ ಇವತ್ತು ವಾದ ಪ್ರತಿವಾದ ನಡೆಯುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗಿದೆ.